ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣ ಬಂಧುಗಳೇ, ಬರುವ ನವೆಂಬರ್ 29-30ರಂದು 46ನೇ ಶರಣ ಕಮ್ಮಟ ಅನುಭವ ಮಂಟಪ ಉತ್ಸವ ನಿಮಿತ್ತ ಪರಮ ಪೂಜ್ಯರು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಒಂದು ಮಾರ್ಗದರ್ಶನದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಪೂಜ್ಯರು ಹಾಕಿಕೊಂಡಿದ್ದಾರೆ. ಹೋದಂಥ 17ನೇ ತಾರೀಕಿಂದ ಬೆಳಗ್ಗೆ 6 ಗಂಟೆಗೆ ಅಕ್ಕ ಮಹಾದೇವಿ ಆವರಣದಲ್ಲಿ ಯೋಗ ಶಿಬಿರ, ಸಾಯಂಕಾಲ 6 ಗಂಟೆಯಿಂದ 7 ಗಂಟೆವರೆಗೆ ಅತ್ತಿವೇರಿಯ ಪರಮ ಪೂಜ್ಯರಾದಂಥ ಬಸವೇಶ್ವರಿ ತಾಯಿಯವರಿಂದ ನಿತ್ಯ ಪ್ರವಚನ ನಡೀತಾ ಇದೆ. स्काई सनशाइन स्कूल स्टेप टुवर्ड्स बेटर फ्यूचर, जयशंकर कॉलोनी, शांति निकेतन ग्राउंड, बिस्वा कल्याण. नोबल पब्लिक स्कूल, एल्म से ही दोनों जहां में कामयाबी है. ಹಾಗೂ ನಾಡ್ದು ನಾಳೆ 22ನೇ ತಾರೀಕಂದು ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೆ ವಚನ ಪಠಣ ನಡೀತಾ ಇದೆ. ನಿಮ್ಮೆಲ್ಲರಿಗೂ ಎಲ್ಲ ಶರಣ ತಂದೆ ತಾಯಿಗಳಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ತಾವು ನಾಳೆ ಬೆಳಗ್ಗೆ ಎಲ್ಲರೂ ಬಿಳಿ ಬಟ್ಟೆಯನ್ನು ಧರಿಸಿ ಈ ಒಂದು ವಚನ ಪಠಣದಲ್ಲಿ ಪಾಲ್ಗೊಳ್ಳಬೇಕು. ಹಾಗೂ 23ನೇ ತಾರೀಕು ಅನುಭವ ಮಂಟಪದಲ್ಲಿ ವಿಶೇಷವಾಗಿ ಮಕ್ಕಳಿಗಾಗಿ ಏನಪ್ಪ ಅಂದ್ರೆ ವಚನ ಕಂಠ ಪಾಠ ಸ್ಪರ್ಧೆಯನ್ನು ಪೂಜ್ಯರು ಹಾಕಿಕೊಂಡಿದ್ದಾರೆ. ಇದರ ಮೊದಲನೇ ಬಹುಮಾನ 20,000, ಎರಡನೇ ಬಹುಮಾನ 15,000 ಹಾಗೂ ಮೂರನೇ ಬಹುಮಾನ 10,000. ಯಾವ ಮಕ್ಕಳು ಅತಿ ಸ್ಪಷ್ಟವಾಗಿ ಹೆಚ್ಚು ವಚನಗಳನ್ನು ಹೇಳ್ತಾರೆ ಅವರೇನಪ್ಪ ಅಂದ್ರೆ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ತೆಗೆದುಕೊಳ್ಳಬೇಕು. ಹಾಗೂ ಈ ವರ್ಷ ಪರಮ ಪೂಜ್ಯರಿಗೆ ಏನಪ್ಪ ಅಂದರೆ ಪರಿಸರ ಬಗ್ಗೆ ಬಹಳ ಕಾಳಜಿ. ವಿಶೇಷವಾಗಿ ನಿತ್ಯ ನಾವು ನೋಡ್ತಾ ಇದ್ದೀವಿ ಎಷ್ಟು ಮಾಲಿನ್ಯವಾಗ್ತಾ ಇದೆ. ಇವತ್ತು ಗಾಳಿಯಲ್ಲಿ ಮಾಲಿನ್ಯ ಇದೆ, ಪರಿಸರದಲ್ಲಿ ಮಾಲಿನ್ಯ ಇದೆ. ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಪರಮ ಪೂಜ್ಯರು ಈ ಒಂದು ಸೈಕಲ್ ಜಾಥವನ್ನು ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ನಮ್ಮ ಭಾಗದ ಎಲ್ಲ ಮಕ್ಕಳು, ಇವತ್ತು ಸ್ಕೂಲು ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಮತ್ತು ಮಕ್ಕಳಿಂದ ಯುವಕರು ಹಾಗೂ ಯುವಕರಿಂದ ಹಿರಿಯದವರೆಗೂ ಎಲ್ಲರೂ ಏನಪ್ಪ ಅಂದ್ರೆ ಈ ಒಂದು ಸೈಕಲ್ ಜಾಥಾದಲ್ಲಿ ಪಾಲ್ಗೊಳ್ಬೇಕು. ಬಂದಂಥ ಎಲ್ಲರಿಗೇನಪ್ಪ ಅಂದ್ರೆ ಒಂದು ಟಿ ಶರ್ಟು ಮತ್ತು ಒಂದು ಕ್ಯಾಪ್ ಅನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ. Knowledge Park, the creative school. Admissions are open from LKG to 10th standard. Free uniform for new admission students. ಒಂದು ಸಮಾಜಕ್ಕೆ ಒಂದು ಸ್ಪಷ್ಟವಾದ ಒಂದು ಸಂದೇಶನ ಕೊಡ್ತಾ ಇದ್ದೀವಿ. ನಿತ್ಯ ನಾವೇನು ಬಳಕೆಯಲ್ಲಿ ಒಂದು ಹಾಲು ತರ್ಬೋದು ಅಥವಾ ತರಕಾರಿ ತರ್ಬೋದು ಅಥವಾ ಎಲ್ಲಿಗೆ ಒಮ್ಮೆ ಆದರೂ ತಾವೇನಪ್ಪ ಅಂದ್ರೆ ಸೈಕಲನ್ನು ಬಳಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ, ಯಾಕಂದ್ರೆ ಮುಂದಿನ ಪೀಳಿಗೆಗೆ ಈ ಒಂದು ಪರಿಸರವನ್ನು ಉಳಿಸಬೇಕಾದದ್ದು ನಿಮ್ಮೆಲ್ಲರ ಒಂದು ಕರ್ತವ್ಯವಾಗಿದೆ. ಆದ್ದರಿಂದ 24ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಅಕ್ಕಮಹಾದೇವಿ ಕಾಲೇಜ್ ಮೈದಾನದಲ್ಲಿ ತಾವೆಲ್ಲರೂ ಈ ಒಂದು ಸೈಕಲೊಂದಿಗೆ ಅಲ್ಲಿ ಭಾಗವಹಿಸಬೇಕು. ಹಾಗೂ ಈ ಒಂದು ಸೈಕಲ್ ಬೆಳಗ್ಗೆ ಅಕ್ಕಮಹಾದೇವಿ ಆವರಣದಿಂದ ಬಸವೇಶ್ವರ ವೃತ್ತದಿಂದ ನೇರವಾಗಿ ಏನಪ್ಪ ಅಂದ್ರೆ ನಾವು ಅನುಭವ ಮಂಟಪವರೆಗೆ ಏನಪ್ಪ ಅಂದ್ರೆ ಹೋಗ್ತೀವಿ. ಅಲ್ಲಿ ಯಾರ್ಯಾರು ಇದರಲ್ಲಿ ಭಾಗವಹಿಸ್ತಾರೆ ಎಲ್ಲರಿಗೂ ಏನಪ್ಪ ಅಂದ್ರೆ ಪರಮ ಪೂಜ್ಯರೇನಪ್ಪ ಅಂದ್ರೆ ಸರ್ಟಿಫಿಕೇಟ್ ಅನ್ನು ವಿತರಣೆಯನ್ನು ಮಾಡ್ತಾ ಇದ್ದೀರಿ. ಆದ್ದರಿಂದ ನಾನು ಬಸವ ಕಲ್ಯಾಣದ ಹಾಗೂ ಸುತ್ತಮುತ್ತಲಿನ ನಾಡಿನ ಎಲ್ಲರಿಗೂ ಏನಪ್ಪ ಅಂದರೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ತಾವು ಈ ಒಂದು ಸೈಕಲ್ ಮ್ಯಾರಥಾನದಲ್ಲಿ ಹಾಗೂ ಬರುವ 29 ಮತ್ತು 30 ನವೆಂಬರ್ ಅಂದು ನಡೀತಕ್ಕಂಥ 46ನೇ ಶರಣ ಕಮ್ಮಟದಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ರಿಜಿಸ್ಟರ್ ಏನಿಲ್ಲ, ತಾವೆಲ್ಲರೂ ಬರುವಾಗ ಒಂದು ನೋಟ್ಬುಕ್ದಲ್ಲಿ ತಮಗೆ ಎಷ್ಟು ವಚನ ಬರ್ತದೆ ಆ ವಚನಗಳನ್ನು ನೋಟ್ಬುಕ್ದಲ್ಲಿ ಬರೆದುಕೊಂಡು ಬರಬೇಕು. ತಾವು ಯಾವ್ಯಾವ ಬರ್ಕೊಂಡು ಬಂದಿರ್ತೀರಿ ಅವೆಲ್ಲ ಸ್ಪಷ್ಟವಾಗಿ ಏನಪ್ಪ ಅಂದ್ರೆ ವಚನಗಳನ್ನು ಕಂಠಪಾಠ ಸ್ಪರ್ಧೆಯಿಂದ ತಾವು ಹೇಳಬೇಕು. ಯಾರು ಅತಿ ಹೆಚ್ಚು
ವಚನಗಳನ್ನು ಸ್ಪಷ್ಟವಾಗಿ ಹೇಳ್ತಾರೆ ಅವ್ರಿಗೆ ಮೊದಲನೇ ಬಹುಮಾನ, ಹಾಗೂ ಮತ್ತಾರು 2ನೇ ಬಹುಮಾನ ಮತ್ತು 3ನೇ ಬಹುಮಾನ ಎಲ್ಲ ಕೊಡಲಾಗ್ತದೆ. ಸೈಕಲ್ ಜಾಥಾದಲ್ಲಿ ವಿಶೇಷವಾಗಿ ಪರಮ ಪೂಜ್ಯರನಪ್ಪ ಅಂದ್ರೆ ಒಂದು ಪರಿಸರ ಬಗ್ಗೆ ಬಹಳ ಕಾಳಜಿದ. ಇವತ್ತು ನಿತ್ಯ ನೋಡ್ಬೋದು, ಇವತ್ತು ಮಾಲಿನ್ಯ ಎಷ್ಟಾಗ್ತಿದೆ, ಶಬ್ದ ಮಾಲಿನ್ಯ, ಇವು ಗಾಳಿ ಮಾಲಿನ್ಯ. ಇವತ್ತು ನಾವು ಎಲ್ಲಿಗೇ ಹೋಗಬೇಕಾದ್ರೂ ಬೈಕ್ ಕಾರ್ಗಳನ್ನು ತೊಗೊಂಡು ಹೋಗ್ತಾ ಇದೀವಿ. ಅದಕ್ಕೆ ನಾವು ಈ ಒಂದು ಮತ್ತೆ ನಾವು ಹಿಂದಕ್ಕೆ ಏನಪ್ಪಾ ಅಂದ್ರೆ ನಾವು ಹೆಚ್ಚಿಗೆ ಸೈಕಲ್ ಬಳಸ್ತಾ ಇದ್ದೀವಿ. ನಾವು ಏನಪ್ಪಾ ಅಂದ್ರೆ ದಿವಸದಲ್ಲಿ ಒಂದರ ವಿಷಯದ ಮಾತ್ರ ಎದಕ್ಕಾದ್ರೆ ಬಳಸ್ರಿ, ಒಮ್ಮೆ ಆದ್ರೂ ಏನಪ್ಪಾ ಅಂದ್ರೆ ಸೈಕಲ್ ಬಳಸಬೇಕು ಅಂತಕ್ಕಂಥ ಒಂದು ಪರಮ ಪೂಜ್ಯರ ಏನಪ್ಪಾ ಅಂದ್ರೆ ಒಂದು ಸಂಕಲ್ಪ ಇದೆ. ಅದಕ್ಕೆ ತಾವೆಲ್ಲರೂ ಏನಪ್ಪಾ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೈಕಲ್ ತಗೊಂಡು ಈ ಒಂದು ಅಕ್ಕ ಮಹಾದೇವಿ ಆವರಣಕ್ಕೆ ಬಂದು ಪಾಲ್ಗೊಳ್ಬೇಕು ಅಂತಕ್ಕಂಥ ತಮ್ಮೆಲ್ಲ ವಿನಂತಿ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಈ ಒಂದು ಸೈಕಲ್ ಮ್ಯಾರಥಾನವನ್ನ ನಮ್ಮ ಬೀದರ್ ಜಿಲ್ಲೆಯ ಯುವ ಸಂಸದರು ಆದಂಥ ಸಾಗರ್ ಖಂಡ್ರೆ ಅವರು ಏನಪ್ಪಾ ಅಂದ್ರೆ ಇದಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಹಾಗೂ ಹಲವಾರು ಏನಪ್ಪಾ ಅಂದ್ರೆ ನಮ್ಮ ಪೊಲೀಸ್ ಅಧಿಕಾರಿಗಳು, ನಾನು ಸೈಕಲ್ ಜಾಥಾಕ್ಕೆ ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳು ಏನಪ್ಪಾ ಅಂದ್ರೆ ನಮ್ಗೆ ಬಹಳಷ್ಟು ಸಹಕರಿಸ್ತಾ ಇದ್ದಾರೆ. ಯಾಕಂದ್ರೆ ಒಂದು ಶಿಸ್ತು ಬದ್ಧವಾಗಿ ಒಂದು ಸೈಕಲ್ ಜಾಥಾ ನಡಿಬೇಕು ಅಂತಕ್ಕಂಥ ಅವರಿಗೂ ಒಂದು ಬಹಳ ಕಳಕಳಿ ಇದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಏನಪ್ಪಾ ಅಂದ್ರೆ ಒಂದು ಸೈಕಲ್ದೊಂದಿಗೆ ಭಾಗವಹಿಸಿ ಈ ಒಂದು ಸೈಕಲ್ ಜಾಥಾ ಇದರಲ್ಲಿ ಪಾಲ್ಗೊಳ್ಬೇಕು. ಈ ಒಂದು ಪರಮ ಪೂಜ್ಯರು ಒಂದು ಇದಕ್ಕೊಂದೇನಪ್ಪ ಅಂದ್ರೆ ಒಂದು ಧ್ಯೇಯ ವಾಕ್ಯವನ್ನು ಕೊಟ್ಟಿದ್ದಾರೆ, ಸೈಕಲ್ ಬಳಸೋಣ ಪರಿಸರ ಉಳಿಸೋಣ ಅಂತಕ್ಕಂಥ ಒಂದು ಧ್ಯೇಯ ವಾಕ್ಯವನ್ನು ಕೊಟ್ಟಿದ್ದಾರೆ. ಅದಕ್ಕೆ ತಾವೆಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತ ವಿನಂತಿಯನ್ನ ಮಾಡ್ತಾ ಇದ್ದೀವಿ. ಶರಣಾರ್ಥಿ. ಇದೇ ತಿಂಗಳು ನವೆಂಬರ್ 29 ಮತ್ತು 30ರಂದು ಬಸವಕಲ್ಯಾಣದಲ್ಲಿ ನಡೆಯಲಿರುವ ಅನುಭವ ಮಂಟಪೋತ್ಸವಕ್ಕೆ ತಾವು ಬನ್ನಿ, ತಮ್ಮವರನ್ನು ಕರೆತಂದು ಕಾರ್ಯಕ್ರಮ ಯಶಸ್ವಿಯಾಗಿ ಗೊಳಿಸಬೇಕಂತಂದು ಕೇಳಿಕೊಳ್ತೇನೆ.